ಮಾಜಿ ಸಿಎಂ ಆದಂತಹ ಯಡಿಯೂರಪ್ಪ ಅವರ ಮೇಲೆ ಗಂಭೀರವಾದಂತಹ ಪೋಕ್ಸೋ ಪ್ರಕರಣ ಕೇಳಿ ಬಂದಿತ್ತು. ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅವರಿಗೆ ರಿಲೀಫ್ ಅನ್ನ ನೀಡಿದೆ. ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹಿರಿಯ ಪತ್ರಕರ್ತರಾದಂತಹ ರಾಜೇಂದ್ರ ಸರ್ ಅವರು. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಯಡಿಯೂರಪ್ಪ ಅವರ ಮೇಲೆ ಈ ಒಂದು ಪೋಕ್ಸೋ ಪ್ರಕರಣ ಏನು ಕೇಳಿ ಬಂದಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅವರಿಗೆ ರಿಲೀಫ್ ನೀಡಿದೆ. ಇದ್ರ ಬಗ್ಗೆ ಏನಂತ ಹೇಳ್ತೀರಾ ಸರ್? ಇದು ಕ್ರಿಮಿನಲ್ ಪ್ರಕರಣ, ಆರೋಪ. ಯಡಿಯೂರಪ್ಪನವರ ಮೇಲೆ ಕಳೆದ ವರ್ಷ ಓರ್ವ ಸಂತ್ರಸ್ತೆ ಮಾಡಿರ್ತಕ್ಕಂಥ ಒಂದು ಕ್ರಿಮಿನಲ್ ಆರೋಪ. ಪ್ರಕರಣ ಜೀವಂತವಾಗಿದೆ, ಇಲ್ಲ ಅಂತಲ್ಲ. ಆದರೆ ಇವತ್ತು ನ್ಯಾಯಾಲಯ ಏನು ಮಾಡಿದೆ, ಅವರಿಗೆ ಜಾಮೀನು ತೆಗೆದುಕೊಳ್ಳಲಿಕ್ಕೆ, ಜಾಮೀನಿನಿಂದ, ಯಾಕೆಂದರೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಜಾಮೀನು ಸಿಗ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಕಷ್ಟವೇ. ಸೊ ಹಾಗಾಗಿ ಈ ಪ್ರಕರಣ ಜೀವಂತವಾಗಿದೆ. ಈ ಪ್ರಕರಣವನ್ನು ಅವರು ರದ್ದು ಮಾಡಿ ಅಂತ ಹಾಕಿದ್ರು, ಕ್ವಾಶ್ ಮಾಡಿ ಅಂತ. ಇಟ್ ಕೆನಾಟ್ ಬಿ ಡನ್. ಯಾಕೆ ಅಂತಕ್ಕಂಥದ್ದು, ಒಂದು ಪ್ರಕರಣ, ಒಂದು ಕ್ರಿಮಿನಲ್ ಪ್ರಕರಣ ವಿಚಾರಣೆಯ ಹಂತದಲ್ಲಿರಬೇಕಾದರೆ ಅಧೀನ ನ್ಯಾಯಾಲಯದಲ್ಲಿ, ಆ ಅಧೀನ ನ್ಯಾಯಾಲಯ ಸಂಪೂರ್ಣವಾದಂತಹ ಒಂದು ತೀರ್ಪು ಕೊಡುವವರೆಗೆ ಅದನ್ನು ಕ್ವಾಶ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ರ ಮೇಲೆ ಬಹಳಷ್ಟು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜ್ಮೆಂಟ್ಗಳಿದೆ. ಇದು ಒಂದು, ಅದು ಯಾರೇ ಇರಲಿ, ನ್ಯಾಯಾಲಯ ಮತ್ತು ನ್ಯಾಯ ಅಂತಕ್ಕಂಥದ್ದು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ, ಯಡಿಯೂರಪ್ಪನವರಿಗೂ ಒಂದೇ ಅಥವಾ ಇನ್ನೊಬ್ಬ ಸಾಮಾನ್ಯ ವ್ಯಕ್ತಿಗೂ ಒಂದೇ. ಈ ಆರೋಪಗಳಿದೆಯಲ್ಲ, ಇದು ಬಹಳ ಸೀರಿಯಸ್. ಇವತ್ತು ಪೋಕ್ಸೋ ಅಂತಕ್ಕಂಥ ಒಂದು ಕೆಲವು ಸೆಕ್ಷನ್ಸ್ ನೋಡಿದಾಗ ನೀವು, ಅದು ಎಲ್ಲ ನಾನ್ ಬೈಲಬಲ್ ಸೆಕ್ಷನ್ಸೇ ಜಾಸ್ತಿ ಇರತಕ್ಕಂಥದ್ದು. ಹಾಗಾಗಿ ಒಂದು ತೀವ್ರತರವಾದಂಥ ಒಂದು ಪ್ರಕರಣ ಅದು. ಇಲ್ಲಿ ಯಾರಿಗೂ ಮಾಫಿ ಏನಿಲ್ಲ. ಸೊ ಹಾಗಾಗಿ ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಸೊ ಹೀಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರಾಯಶಃ ಇದು ಒಂದು ರೀತಿಯಲ್ಲಿ ಯಡಿಯೂರಪ್ಪನವರ ಪಾಲಿಗೆ ಒಂದು ಕಂಟಕವಾಗುತ್ತಾ ಅಂತಕ್ಕಂಥ ಒಂದು ಇದಿತ್ತು. ಬಟ್ ಆದರೆ ನ್ಯಾಯಾಲಯ ಇವತ್ತು ಅವರ ಒಂದು ಮನವಿ ಏನಿತ್ತು, ಪ್ರೇಯರ್ ಏನಿತ್ತು, ಕ್ವಾಶ್ ದಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಂತ ಏನವರು ಒಂದು ಪಿಟಿಷನ್ ಹಾಕಿದ್ರು, ಅದಕ್ಕೆ ಹೈಕೋರ್ಟು ಒಪ್ಪಿಕೊಂಡಿಲ್ಲ. ವಿಚಾರಣೆ ಮುಂದುವರಿಯುತ್ತೆ. ವಿಚಾರಣೆ ನ್ಯಾಯಾಲಯದಲ್ಲಿ ಅದರ ಇನ್ ದಿ ಕೋರ್ಸ್ ಆಫ್ ಲಾ ಏನಿದೆ, ಪ್ರೊಸೀಜರ್ಸ್ ಏನಿದೆ, ಅದರ ಪ್ರಕಾರ ನ್ಯಾಯಾಲಯ ಪ್ರಕರಣ ವಿಚಾರಣೆ ಮುಂದುವರಿಸಲಿ. ಆದರೆ ಅವರಿಗೆ ಈ ಒಂದು ಹಂತದಲ್ಲಿ ಯಾರೂ ಈ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡೋ ಹಾಗಿಲ್ಲ. ಸೊ ಇದೇ ರಿಲೀಫ್ ಅವರಿಗೆ ಸದ್ಯಕ್ಕೆ. ಅರೆಸ್ಟ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಅರೆಸ್ಟ್ ಮಾಡುವ ಹಾಗಿಲ್ಲ. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾಧಿಕಾರಿ ಏನಿರ್ತಾರೆ, ವಿಚಾರಣಾಧಿಕಾರಿ ಅಂತ ನಾವು ಕರಿತೀವಿ, ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ನಾವು ಕರಿತೇವೆ, ಅವರು ಯಾವ ಸಮಯದಲ್ಲಿ ವಿಚಾರಣೆಗೆ ಅವರು ಬರಬೇಕು ಅಂತ ಸಮನ್ ಮಾಡಿದಾಗ ಇವರು ಹೋಗಬೇಕಾಗತ್ತೆ, ಹೇಳಿಕೆಗಳು ಕೊಡಬೇಕಾಗತ್ತೆ, ಆ ವಿಚಾರಣಾಧಿಕಾರಿ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಇವೆಲ್ಲ ಪ್ರಕ್ರಿಯೆಗಳು ಆಗಲೇಬೇಕಾಗುತ್ತೆ ಅಂತ. ಇವೆಲ್ಲವೂ ಆಗದೇ ಇದ್ದರೆ ನಾವು ಎಲ್ಲೋ ಒಂದು ಕಡೆ ಈ ಪ್ರೊಸೀಜರಲ್ಲ ವೈಲೇಷನ್ ಆದಂಗೆ ಆಗುತ್ತೆ, ನಿಯಮಾವಳಿಗಳಿಗೆ ವಿರುದ್ಧವಾದಂಥ ಒಂದು ಇದಾಗುತ್ತೆ. ಹಾಗಾಗಿ ಯಾವುದೇ ನ್ಯಾಯಾಲಯ ಇವತ್ತು ನಾಗಪ್ರಸನ್ನ ಅವರು ಕೊಟ್ಟಿರ್ತಕ್ಕಂಥ ಒಂದು ತೀರ್ಪು ಅದು ನಾವು ಸಮಂಜಸವಾಗಿದೆ ಅಂತ ನಾವು ಹೇಳಬೇಕಾಗತ್ತೆ. ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು. ಹಾಗಾಗಿ ಇದು ಸದ್ಯಕ್ಕೆ ಒಂದು ರೀತಿಯಲ್ಲಿ ನಿರಾಳ ಆದರೂ ಕೂಡ ಇದು ತನಿಖೆ ಮುಂದುವರಿಯಲು, ತನಿಖೆ ಒಂದು ತನಿಖೆ ನಿಯಮಾವಳಿಗಳ ಪ್ರಕಾರ ಪ್ರೊಸೀಜರಲ್ ಆಗಿ ಮುಂದುವರಿಯಲಿಕ್ಕೆ ಹೈಕೋರ್ಟ್ ಇವತ್ತು ಒಂದು ಆದೇಶವನ್ನು ಕೊಟ್ಟಿದೆ. ಹಾಗೆಯೇ ಒಬ್ಬ ಆರೋಪಿ, ಅವರು ಪ್ರತಿಷ್ಠಿತ ವ್ಯಕ್ತಿ ಇರಬಹುದು, ಅವರು ಸಮಾಜದಲ್ಲಿ ಗೌರವ, ಮತ್ತು ಅವರು ಮುಖ್ಯಮಂತ್ರಿ ಆಗಿದ್ದಂತಹವರು, ಮತ್ತು ಒಬ್ಬ ಗೌರವಾನ್ವಿತ ಒಬ್ಬ ಪ್ರಜೆ ಅಂತ ನಾವು ಕನ್ಸಿಡರ್ ಮಾಡೋದಾದರೆ ನ್ಯಾಯಾಲಯ ಇವನ್ನು ಕೂಡ ಕನ್ಸಿಡರ್ ಮಾಡುತ್ತೆ. ನಿಮ್ಮ ಸನ್ನಡತೆ, ನಿಮ್ಮ ರೆಪ್ಯುಟೇಷನ್ನು, ನಿಮ್ಮ ಎಲ್ಲ ಅಂಶಗಳನ್ನು ಕೂಡ ಪರಿಗಣಿಸಿ ನಿಮಗೆ ಜಾಮೀನು ಅಂತಕ್ಕಂಥದ್ದು ಕೊಡುತ್ತೆ. ಜಾಮೀನು ಕೊಟ್ಟ ನಂತರ ಎಲ್ಲವೂ ಮುಗಿದೋಯ್ತು ಅಂತಕ್ಕಂಥದ್ದು ತಪ್ಪು ಅನ್ನೋದು. ಹೀಗೆ ಈ ವಿಚಾರದಲ್ಲೂ ಕೂಡ ನಾವು ಹಿಂದೆ ಏನು ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾದಂಥ ಒಂದು ರಿಲೀಫ್ ಸಿಕ್ತೋ, ಹಾಗೆಯೇ ಇಲ್ಲೂ ಕೂಡ ಯಡಿಯೂರಪ್ಪನವರ ಒಂದು ಪ್ರಕರಣದಲ್ಲಿ ಕೂಡ ಸದ್ಯಕ್ಕೆ ಅವರಿಗೆ ಒಂದು ರೀತಿಯಾದಂಥ ಒಂದು ಶಮನ ಅಥವಾ ಒಂದು ಏನು ಪರಿಹಾರ, ಒಂದು ನಿರಾಳ ಉಸಿರಾಡಲಿಕ್ಕೆ ಒಂದು ಸಮಯ ಸಿಕ್ತು ಅಂತ ನಾವು ಹೇಳಬೇಕಾಗತ್ತೆ. ಇನ್ನು ರಾಜಕೀಯವಾಗಿ ನೀವು ಇದು ಹೇಗೆ, ಇದರ ಪರಿಣಾಮಗಳು ಮತ್ತು ಇದರದ್ದೇನಾದರೂ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್ ಇದೆಯಾ ಅಂತ ಹೇಳಿದ್ರೆ ಆ ರೀತಿ ಏನಿಲ್ಲ. ಇವತ್ತು ಯಡಿಯೂರಪ್ಪನವರು ರಾಜಕಾರಣ ಅವರು ನಿವೃತ್ತಿ ಘೋಷಣೆಯಾದ ನಂತರ ಅವರು ಒಂದು ರೀತಿಯಲ್ಲಿ ಈಗ ಬ್ಯಾಕ್ ಎಂಡಲ್ಲಿ ಇದ್ದು ಅವರು ಒಂದು ರೀತಿಯ ನಿರ್ದೇಶನ ಮಾಡುವಂಥ ಸ್ಥಿತಿಯಲ್ಲಿದ್ದಾರೆ. ಅವರು ಹಿರಿಯ ರಾಜಕಾರಣಿಗೆ, ಅದರಲ್ಲಿ ಏನು ಅನುಮಾನ ಇಲ್ಲ. BJPಗೆ ಇವತ್ತು ಕೂಡ ಅವರು ಒಂದು ಇಂಡಿಸ್ಪೆನ್ಸಿಬಲ್ ಫೋರ್ಸ್ ಅಂತಕ್ಕಂಥದ್ರಲ್ಲಿ ಏನು ಅನುಮಾನ ಇಲ್ಲ, ಇನ್ಎವಿಟಬಲ್ ಫೋರ್ಸೇ ಅವರು. ಹಾಗಾಗಿ ಒಂದು ವೇಳೆ ಏನಾದರೂ ಇದರಲ್ಲಿ ಅವರಿಗೆ ಜಾಮೀನು ಕೂಡ ಸಿಗೋದಿಲ್ಲ ಅನ್ನೋದಾಗಿದ್ದರೆ ಪರಿಸ್ಥಿತಿ ಬೇರೆ ಆಗ್ತಾ ಇತ್ತು ಇವತ್ತು. ಹಾಗಾಗಿ ಅದು ಪಕ್ಷದ ಮೇಲೆ ಒಂದು ರೀತಿಯಾದಂಥ ಪರಿಣಾಮವು ಕೂಡ ಬೀರ್ತಾ ಇತ್ತು.
ಪ್ರಾಯಶಃ ಇದನ್ನೂ ಚಾಲೆಂಜ್ ಮಾಡಿ ಇವತ್ತು ಏನು ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಇದೆ ಅಂದರೆ ಪೊಲೀಸ್ ಅವರು ಸುಪ್ರೀಂ ಕೋರ್ಟಿಗೆ ಮನವಿ ಹಾಕ್ಬೋದು. ಏನು ಬೈಲು ಹಾಗಾದ್ರೆ ಏನು ಇವರಿಗೆ ಬೈಲ್ ಕೊಟ್ಟಿರ್ತಕ್ಕಂಥ ಇದನ್ನು ಪ್ರಶ್ನೆ ಮಾಡಿ ಪ್ರಾಸಿಕ್ಯೂಷನ್ ಸೈಡು ಏನು ಪೊಲೀಸರು ಸುಪ್ರೀಂ ಕೋರ್ಟಿಗೆ ಅದನ್ನು ಮನವಿ ಮಾಡ್ತಕ್ಕಂಥ ಚಾನ್ಸಸ್ಸು ಉಂಟು. ಸೊ ಹೀಗಾಗಿ ನಾವು ಈ ಎಲ್ಲ ವಿಚಾರಗಳನ್ನು ಕಂಡಾಗ ಪೋಕ್ಸೋ ಕಾಯ್ದೆಯ ಕೆಲವು ಸೆಕ್ಷನ್ಸು ಸ್ವಲ್ಪ ಬಹಳ ತೀವ್ರವಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಏನು ಈ ರೀತಿಯಾದಂಥ ಒಂದು ಇದಾದಾಗ ಅದು ಬಹಳ ಗಂಭೀರವಾದಂಥ ಒಂದು ಆರೋಪಗಳಾಗಿ ನಾವು ಪರಿಗಣಿಸಬೇಕಾಗಿದೆ ವಿನಃ ಅದು ಯಾರಿಗೇ ಆಗಲಿ, ಯಡಿಯೂರಪ್ಪನವರು ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಯಾರೇ ಇರ್ಬೋದು, ಈ ಯಾರು ಇಂಥ ಪ್ರಕರಣವನ್ನು ಎದುರಿಸ್ತಾರೆ ಅವರೆಲ್ಲರಿಗೂ ಕೂಡ ಕಾನೂನು ಒಂದೇ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಈಗ ತನಿಖೆ ಮುಗಿಬೇಕಾಗುತ್ತೆ, ವಿಚಾರಣೆ ಆಗಬೇಕಾಗುತ್ತೆ. ವಿಚಾರಣೆಯ ನಂತರ ವಾದ ಪ್ರತಿವಾದಗಳಾಗುತ್ತೆ. ಸದರಿ ಅವರ ಮೇಲೆ ಏನು ಆರೋಪ ಇದೆ, ಆರೋಪಗಳೆಲ್ಲ ಸತ್ಯ ಅಲ್ಲ, ಆರೋಪಗಳು ಸಾಬೀತಾದ ಮೇಲೆ ಅವರು ಅಪರಾಧಿ ಆಗ್ತಾರೆ ವಿನಃ ಅಲ್ಲಿಯವರೆಗೂ ಅವರು ಆರೋಪಿಯೇ. ಸೊ ಹಾಗಾಗಿ ಇದು ಮುಂದೆ ಇದು ಸಾಕ್ಷ್ಯಗಳು, ಸಾಕ್ಷ್ಯಾಧಾರಗಳು, ಹೇಳಿಕೆಗಳು, ವಾದಗಳು, ಪ್ರತಿವಾದಗಳು ಇದರ ಮೇಲೆ ಯಡಿಯೂರಪ್ಪನವರ ಅವರು ಅಪರಾಧಿಯೇ ನಿರಪರಾಧಿಯೇ ಅಂತಕ್ಕಂಥದ್ದನ್ನು ಮುಂದಿನ ನ್ಯಾಯಾಲಯಗಳು ತೀರ್ಮಾನ ಮಾಡುವಂಥ ಸಂಗತಿ. ಒಟ್ಟಾರೆ ಈ ಕ್ಷಣದಲ್ಲಿ ಈ ದಿನ ಅವರು ಯಡಿಯೂರಪ್ಪನವರಿಗೆ ಒಂದು ರೀತಿಯಾದಂಥ ಒಂದು ನಿರಾಳ ಆಗ್ತಕ್ಕಂಥ ಒಂದು ಆದೇಶವನ್ನು ಕರ್ನಾಟಕ ಹೈಕೋರ್ಟು ಇವತ್ತು ತೀರ್ಪು ಕೊಟ್ಟಿದೆ ಅಂತ ನಾವು ಹೇಳಬೇಕಾಗತ್ತೆ.